ಗಾಂಧಿ ಯುಗದಲ್ಲಿ ನಡೆದ ಪ್ರಮುಖ ಘಟನೆಗಳು: ಚಂಪಾರಣ್ಯ ಸತ್ಯಾಗ್ರಹ 1917, ಅಹಮದಾಬಾದ್ ಹತ್ತಿ ಹೋರಾಟ 1918, ಜಲಿಯನ್ ವಾಲಾಬಾಗ್ ದುರಂತ ಏಪ್ರಿಲ್ 13, 1919, ಅಸಹಕಾರ ಚಳವಳಿ 1920, 1922, ಸೈಮನ್ ಆಯೋಗ 1927 1930, ಲಾರ್ಡ್ ಇರ್ವಿನ್ ಘೋಷಣೆ 1928, ಮತೀಯ ತೀರ್ಪು ಪ್ರಕಟ ಆಗಸ್ಟ್ 16, 1932, ಮೂರು ದುಂಡು ಮೇಜಿನ ಸಮ್ಮೇಳನಗಳು 1930, 1931, 1932, ಪೂನಾ ಒಪ್ಪಂದ ಸೆಪ್ಟೆಂಬರ್ 26, 1932, 1935 ಭಾರತ ಸರ್ಕಾರ ಕಾಯ್ದೆ, 1940 ಆಗಸ್ಟ್ 8 ಆಗಸ್ಟ್ ಕೊಡುಗೆ, 1942 ಕ್ರಿಪ್ಸ್ ಆಯೋಗದ ವರದಿ, 1946 ಕ್ಯಾಬಿನೆಟ್ ಆಯೋಗದ ವರದಿ, 1947 ಮೌಂಟ್ ಬ್ಯಾಟನ್ ಯೋಜನೆ, 1947 ಭಾರತದ ಸ್ವತಂತ್ರ ಕಾಯ್ದೆ. ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಮೊಟ್ಟ ಮೊದಲ ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ. ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ 1919. ಭಾರತದ ಮೊದಲ ಬಂಗಾಳದ ಗವರ್ನರ್ ಜನರಲ್ ಲಾರ್ಡ್ ವಾರನ್ ಹೇಸ್ಟಿಂಗ್. ಮೊದಲ ಭಾರತದ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಕ್. ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಭಾರತದ ಪ್ರಪ್ರಥಮ ರಾಜ್ಯ ಕಾರ್ಯದರ್ಶಿ ಲಾರ್ಡ್ ಸ್ಟ್ಯಾನ್ಲಿ. ನಾಗರಿಕ ಸೇವಾ ಪರೀಕ್ಷೆ ಪಾಸಾದ ಮೊದಲ ಭಾರತೀಯ ಸತ್ಯೇಂದ್ರನಾಥ್ ಠಾಗೋರ್. ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದ ಮೊದಲ ಭಾರತೀಯ ಸತ್ಯೇಂದ್ರನಾಥ್ ಸಿನ್ಹಾ. ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿದ ಮೊದಲ ಶೈಕ್ಷಣಿಕ ಕಾಯ್ದೆ 1813 ಚಾರ್ಟರ್ ಕಾಯ್ದೆ. ಕ್ರಿಪ್ಸ್ ಆಯೋಗದ ವರದಿಯನ್ನು ಮಹಾತ್ಮ ಗಾಂಧೀಜಿಯವರು ಮುಳುಗುತ್ತಿರುವ ಬ್ಯಾಂಕಿನ ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದರು. ಭಾರತ ಸಂವಿಧಾನದ ನೀಲಿ ನಕ್ಷೆ ಎಂದು ಕರೆಯಲ್ಪಡುವ ಕಾಯ್ದೆ 1935 ಭಾರತ ಸರ್ಕಾರ ಕಾಯ್ದೆ. ಓಕೆ, ಥ್ಯಾಂಕ್ ಯು. ಇವೆಲ್ಲ IAS, IPS, ಪೊಲೀಸ್ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಉಪಯುಕ್ತ ಆಗಿರುವಂಥ ನೋಟ್ಸ್ ಆಗಿರೋದ್ರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.